ನೂರಾರು ಯೋಚನೆಗಳು, ನಿದ್ದೆ ಇಲ್ಲದ ರಾತ್ರಿಗಳು, ಕೈಗೆ ಬಂದ ತುತ್ತು ಬಾಯಿಗೆ ಬರುವ ಹೊತ್ತಿಗೆ ತಪ್ಪಿ ಹೋಗುತ್ತಿದೆಯಾ? ಎಷ್ಟೇ ಬುದ್ಧಿವಂತರಾಗಿದ್ದರೂ ಸಮಯಕ್ಕೆ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಲಾಗದೆ ಒದ್ದಾಡುತ್ತಿದ್ದೀರಾ? ಮಿಥುನ ರಾಶಿಯವರೇ, ಚಿಂತಿಸಬೇಡಿ. ನಿಮ್ಮ ತಲೆಯಲ್ಲಿರುವ ಗೊಂದಲದ ಗೂಡಿಗೆ ಬೆಂಕಿ ಹಚ್ಚಿ ಹೊಸ ಬೆಳಕು ಚೆಲ್ಲುವ ವರ್ಷವೇ ಈ 2026. ಇಷ್ಟು ದಿನ ನಿಮ್ಮ ಬುದ್ಧಿವಂತಿಕೆಯನ್ನು ಕೇವಲವಾಗಿ ಕಂಡವರು ಈ ವರ್ಷ ನಿಮ್ಮ ಕಾಲಬುಡಕ್ಕೆ ಬಂದು ಸಲಹೆ ಕೇಳಲಿದ್ದಾರೆ. ಶನಿ ಮತ್ತು ಗುರುವಿನ ಕೃಪಾ ಕಟಾಕ್ಷದಿಂದ ನಿಮ್ಮ ಬದುಕು ಬಂಗಾರವಾಗುವ ಕಾಲ ಬಂದಿದೆ. ಆದರೆ ಎಚ್ಚರ, ನಿಮ್ಮ ನಾಲಿಗೆಯೇ ನಿಮಗೆ ಶತ್ರುವಾಗುವ ಸಾಧ್ಯತೆಯೂ ಈ ವರ್ಷ ಇದೆ. ಅದು ಹೇಗೆ, ಅದರಿಂದ ಪಾರಾಗುವುದು ಹೇಗೆ ಮತ್ತು 2026ರಲ್ಲಿ ನಿಮಗೆ ಕಾದಿರುವ ಆ ದೊಡ್ಡ ಆಶ್ಚರ್ಯ ಏನು ಎಂದು ತಿಳಿಯಲು ಈ ವಿಡಿಯೋವನ್ನು ತಪ್ಪಿಸದೆ ಕೊನೆಯವರೆಗೂ ನೋಡಿ. ಮಿಥುನ ರಾಶಿಯವರ ಇಷ್ಟ ದೈವ ಜಗತ್ತನ್ನೇ ಪಾಲಿಸುವ ಶ್ರೀಮನ್ನಾರಾಯಣನ ಅನುಗ್ರಹ ನಿಮಗಿರಲಿ. ಎಲ್ಲರೂ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ತಡ ಮಾಡದೆ ನಿಮ್ಮ 2026ರ ಭವಿಷ್ಯವನ್ನು ತಿಳಿಯೋಣ. ಭವಿಷ್ಯ ತಿಳಿಯುವ ಮುನ್ನ ಮಿಥುನ ರಾಶಿಯವರಾದ ನೀವು ಯಾರು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ನೀವು ವಾಯುತತ್ವದವರು. ಗಾಳಿಯಂತೆ ಎಲ್ಲ ಕಡೆ ಹಬ್ಬುವ ಚೈತನ್ಯ ನಿಮ್ಮದು. ನಿಮ್ಮ ಅತಿ ದೊಡ್ಡ ಶಕ್ತಿ ಎಂದರೆ ಅದು ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾತು. ಎಂತಹ ಕಠಿಣ ಪರಿಸ್ಥಿತಿಯನ್ನಾದರೂ ಕೇವಲ ನಿಮ್ಮ ಮಾತಿನ ಚಾಕಚಕ್ಯತೆಯಿಂದ ನಿಭಾಯಿಸುವ ತಾಕತ್ತು ನಿಮಗಿದೆ. ಆದರೆ ಇದೇ ನಿಮ್ಮ ದೌರ್ಬಲ್ಯ ಕೂಡ ಹೌದು. ನಿಮ್ಮ ಅಸಹಜ ಗುಣ ಎಂದರೆ ಅದು ಗೊಂದಲ ಮತ್ತು ಅಸ್ಥಿರತೆ. ಒಂದು ನಿರ್ಧಾರದ ಮೇಲೆ ನಿಲ್ಲುವುದು ನಿಮಗೆ ಕಷ್ಟ. ಗಳಿಗೆಗೊಂದು ನಿರ್ಧಾರ ಬದಲಿಸುವುದು ನಿಮ್ಮ ಹಿನ್ನಡೆಯಾಗಿದೆ. 2026ರಲ್ಲಿ ಗ್ರಹಗಳ ಸಂಚಾರವನ್ನು ನೋಡುವುದಾದರೆ ಈ ವರ್ಷ ನಿಮಗೆ ಜ್ಞಾನೋದಯದ ವರ್ಷವಾಗಲಿದೆ. ಬುಧಾದಿತ್ಯ ಯೋಗದಂತಹ ಶುಭ ಯೋಗಗಳು ಏರ್ಪಡಲಿದ್ದು ನಿಮ್ಮ ಬುದ್ಧಿಶಕ್ತಿಗೆ ತಕ್ಕ ಕೆಲಸಗಳು ಹುಡುಕಿಕೊಂಡು ಬರಲಿವೆ. ಶನಿ ಮಹಾತ್ಮನು ನಿಮಗೆ ತಾಳ್ಮೆಯನ್ನು ಕಲಿಸಿದರೆ ಗುರು ಗ್ರಹವು ಆರ್ಥಿಕವಾಗಿ ಕೈಹಿಡಿಯಲಿದ್ದಾನೆ. ಹಾಗಾದರೆ ಬನ್ನಿ ಜೀವನದ ಪ್ರತಿಯೊಂದು ವಿಭಾಗ ಹೇಗಿರಲಿದೆ ಎಂದು ವಿವರವಾಗಿ ನೋಡೋಣ. ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನ. ಮಿಥುನ ರಾಶಿಯವರೇ, ಈ ವರ್ಷ ನಿಮ್ಮ ವೃತ್ತಿ ಬದುಕಿನಲ್ಲಿ ಒಂದು ಮಹತ್ತರ ಬದಲಾವಣೆಯಾಗಲಿದೆ. ಯಾರೆಲ್ಲ ಒಂದೇ ಕೆಲಸದಲ್ಲಿ ಬೇಸತ್ತು ಬದಲಾವಣೆ ಬಯಸುತ್ತಿದ್ದೀರೋ ಅವರಿಗೆ ಇದು ಸುಗ್ಗಿಕಾಲ. ಉದ್ಯೋಗದಲ್ಲಿರುವವರಿಗೆ, ವಿಶೇಷವಾಗಿ ಮಾಹಿತಿ ತಂತ್ರಜ್ಞಾನ, ಮಾಧ್ಯಮ, ಶಿಕ್ಷಕ ವೃತ್ತಿ ಅಥವಾ ಮಾರುಕಟ್ಟೆ ಕ್ಷೇತ್ರದಲ್ಲಿರುವ ಮಿಥುನ ರಾಶಿಯವರಿಗೆ ಈ ವರ್ಷ ಅದ್ಭುತವಾಗಿದೆ. ನಿಮ್ಮ ಆಲೋಚನೆಗಳು ಸಂಸ್ಥೆಗೆ ಲಾಭ ತಂದುಕೊಡಲಿವೆ. ಮೇಲಧಿಕಾರಿಗಳು ನಿಮ್ಮ ಚಾಣಾಕ್ಷತನವನ್ನು ಮೆಚ್ಚಿ ಬಡ್ತಿ ನೀಡುವ ಯೋಗವಿದೆ. ಆದರೆ ನೆನಪಿಡಿ, ಕಚೇರಿಯಲ್ಲಿ ಯಾರ ಬಗ್ಗೆಯೂ ಅನಗತ್ಯ ಮಾತುಗಳನ್ನು ಆಡಬೇಡಿ. ನಿಮ್ಮ ಮಾತುಗಳು ದಾಖಲಾಗಿ ಅದೇ ನಿಮಗೆ ಮುಳುವಾಗುವ ಸಂಭವವಿದೆ. ಕೆಲಸದ ಸ್ಥಳದಲ್ಲಿ ಕೇವಲ ಕೆಲಸದ ಬಗ್ಗೆ ಮಾತ್ರ ಗಮನ ಕೊಡಿ. ನಿರುದ್ಯೋಗಿ ಮಿತ್ರರೇ, ಸಂದರ್ಶನಗಳಲ್ಲಿ ನಿಮ್ಮ ಮಾತಿನ ಮೋಡಿಗೆ ಕೆಲಸ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಸಂವಹನ ಕಲೆಗಳ ಮೇಲೆ ಹೆಚ್ಚು ಗಮನ ಕೊಡಿ. ಮನೆಯಿಂದ ದೂರ ಹೋಗಿ ಕೆಲಸ ಮಾಡುವ ಅಥವಾ ಬೇರೆ ಊರಿಗೆ ವರ್ಗಾವಣೆ ಆಗುವ ಯೋಗ ಈ ವರ್ಷ ಹೆಚ್ಚಿದೆ. ಅದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿರಿ. ಆರಂಭದಲ್ಲಿ ಸಂಬಳ ಕಡಿಮೆ ಅನಿಸಿದರೂ ಅನುಭವಕ್ಕಾಗಿ ಕೆಲಸಕ್ಕೆ ಸೇರಿಕೊಳ್ಳುವುದು ಬುದ್ಧಿವಂತಿಕೆ. ವ್ಯಾಪಾರ ಮತ್ತು ಉದ್ಯಮ ಮಾಡುತ್ತಿರುವ ಮಿಥುನ ರಾಶಿಯವರಿಗೆ ಈ ವರ್ಷ ಲಾಭದಾಯಕವಾಗಿದೆ. ಆದರೆ ನೀವು ಪಾಲುದಾರಿಕೆ ವ್ಯವಹಾರ ಮಾಡುವಾಗ 100 ಸಲ ಯೋಚಿಸಬೇಕು. ನಿಮ್ಮ ಪಾಲುದಾರರು ನಿಮಗೆ ಲೆಕ್ಕಾಚಾರದಲ್ಲಿ ಮೋಸ ಮಾಡುವ ಸಾಧ್ಯತೆ ಇದೆ. ಏಜೆಂಟ್ಗಳಿಗೆ, ವ್ಯಾಪಾರ ವಹಿವಾಟು ಮಾಡುವವರಿಗೆ ಮತ್ತು ಬಟ್ಟೆ ವ್ಯಾಪಾರಿಗಳಿಗೆ ಈ ವರ್ಷ ಲಕ್ಷ್ಮಿ ಕಟಾಕ್ಷವಿದೆ. ಹೊಸ ಉದ್ಯಮ ಶುರು ಮಾಡಲು ವರ್ಷದ ಮಧ್ಯಭಾಗ ಅಂದರೆ ಜೂನ್ ನಂತರದ ಸಮಯ ಅತ್ಯಂತ ಪ್ರಶಸ್ತವಾಗಿದೆ. ಮುಂದಿನದು ಹಣಕಾಸಿನ ವಿಚಾರ. ಮಿಥುನ ರಾಶಿಯವರ ಜೇಬಿನಲ್ಲಿ ಹಣ ನಿಲ್ಲುವುದೇ ಇಲ್ಲ. ಬರುವ ದಾರಿ ಒಂದಾದರೆ ಹೋಗುವ ದಾರಿ ಹತ್ತಿರುತ್ತದೆ. ಆದರೆ ಈ ವರ್ಷದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಹಳೆಯ ಸಾಲಗಳನ್ನು ತೀರಿಸಲು ಹೊಸ ಮಾರ್ಗಗಳು ಸಿಗಲಿವೆ. ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡುವ ಹೂಡಿಕೆಯಲ್ಲಿ ಲಾಭ ಸಿಗಲಿದೆ. ಆದರೆ ಅತಿ ಆಸೆ ಗತಿಗೇಡು ಎಂಬಂತೆ ಕಡಿಮೆ ಸಮಯದಲ್ಲಿ ಹಣ ದ್ವಿಗುಣ ಮಾಡುವ ಬಲೆಗೆ ಬಿದ್ದರೆ ಇರುವ ಹಣವನ್ನು ಕಳೆದುಕೊಳ್ಳುತ್ತೀರಿ. ಎಚ್ಚರ. ಉಳಿತಾಯ ಮಾಡುವ ಕಡೆಗೆ ಗಮನ ಕೊಟ್ಟರೆ ವರ್ಷದ ಕೊನೆಯಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ ನೀವೇ ಖುಷಿ ಪಡುತ್ತೀರಿ. ವಿದ್ಯಾರ್ಥಿಗಳಿಗೆ ಈ ವರ್ಷ ಚಿನ್ನದಂತಹ ಸಮಯ. ಮಿಥುನ ರಾಶಿಯ ಅಧಿಪತಿ ಬುಧನಾಗಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗಲಿದೆ. ಕಠಿಣ ವಿಷಯಗಳು ಕೂಡ ಸುಲಭವಾಗಿ ಅರ್ಥವಾಗಲಿವೆ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ನಿಮ್ಮ ಕನಸಿಗೆ ರೆಕ್ಕೆ ಮೂಡಲಿದೆ. ಲೆಕ್ಕ ಪರಿಶೋಧನೆ, ಕಾನೂನು ಮತ್ತು ಪತ್ರಿಕೋದ್ಯಮ ಓದುತ್ತಿರುವ ವಿದ್ಯಾರ್ಥಿಗಳು ಶ್ರೇಯಾಂಕ ಗಳಿಸುವ ಯೋಗವಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ಸ್ವಲ್ಪ ದೂರವಿದ್ದರೆ ಸರಸ್ವತಿ ನಿಮ್ಮ ನಾಲಿಗೆಯ ಮೇಲೆ ನರ್ತಿಸುತ್ತಾಳೆ. ಕುಟುಂಬ ಮತ್ತು ದಾಂಪತ್ಯ ಜೀವನದಲ್ಲಿ ಈ ವರ್ಷ ಸ್ವಲ್ಪ ಏರಿಳಿತಗಳು ಇರಲಿವೆ. ನಿಮ್ಮ ಮನಸ್ಥಿತಿ ಪದೇ ಪದೇ ಬದಲಾಗುವುದರಿಂದ ಮನೆಯವರಿಗೆ ಕಿರಿಕಿರಿ ಉಂಟಾಗಬಹುದು. ಗಂಡ ಹೆಂಡತಿಯ ನಡುವೆ ಮಾತಿನ ಚಕಮಕಿ ನಡೆಯಬಹುದು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎಂಬ ಗಾದೆ ನೆನಪಿರಲಿ. ಕೋಪ ಬಂದಾಗ ಮೌನವಾಗಿದ್ದರೆ ದೊಡ್ಡ ಜಗಳವನ್ನು ತಪ್ಪಿಸಬಹುದು.
ಅವಿಭಕ್ತ ಕುಟುಂಬದಲ್ಲಿರುವವರಿಗೆ ಆಸ್ತಿ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಬರಬಹುದು. ಹಿರಿಯರ ಮಾತಿಗೆ ಬೆಲೆ ಕೊಡುವುದರಿಂದ ಶಾಂತಿ ನೆಲೆಸುತ್ತದೆ. ಪ್ರೀತಿ ಮತ್ತು ಪ್ರೇಮ ವಿಚಾರದಲ್ಲಿ ಮಿಥುನ ರಾಶಿಯವರು ಸ್ವಲ್ಪ ಚಂಚಲರು. ಈ ವರ್ಷ ಹೊಸ ಪ್ರೀತಿ ಹುಟ್ಟಬಹುದು, ಆದರೆ ಅದು ಆಕರ್ಷಣೆಯೋ ಅಥವಾ ನಿಜವಾದ ಪ್ರೀತಿಯೋ ಎಂದು ನಿರ್ಧರಿಸಲು ನಿಮಗೆ ಕಷ್ಟವಾಗಬಹುದು. ಈಗಾಗಲೇ ಪ್ರೀತಿಯಲ್ಲಿರುವವರು ಸಂಗಾತಿಯ ಬಳಿ ಸುಳ್ಳು ಹೇಳಬೇಡಿ. ಒಂದು ಸಣ್ಣ ಸುಳ್ಳು ನಿಮ್ಮ ಸಂಬಂಧವನ್ನೇ ಮುರಿಯಬಹುದು. ಈ ವರ್ಷ ಮದುವೆಗೆ ಸಂಬಂಧಿಸಿದ ಮಾತುಕತೆ ನಡೆಸಲು ಗುರು ಬಲ ಚೆನ್ನಾಗಿದೆ, ಕಂಕಣ ಭಾಗ್ಯ ಕೂಡಿ ಬರಲಿದೆ. ಆರೋಗ್ಯದ ವಿಚಾರದಲ್ಲಿ ಮಿಥುನ ರಾಶಿಯವರು ಎಚ್ಚೆತ್ತುಕೊಳ್ಳಬೇಕು. ಈ ವರ್ಷ ನರ ದೌರ್ಬಲ್ಯ, ಚರ್ಮದ ಅಲರ್ಜಿ ಅಥವಾ ಉಸಿರಾಟದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಅತಿಯಾದ ಯೋಚನೆ ಮಾಡುವುದರಿಂದ ನಿದ್ರಾಹೀನತೆ ಕಾಡಬಹುದು. ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದು ಕಡ್ಡಾಯ. ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ, ಇದು ನಿಮ್ಮ ಅಧಿಪತಿ ಬುಧನಿಗೆ ಪ್ರಿಯವಾದದ್ದು, ಆರೋಗ್ಯ ವೃದ್ಧಿಸುತ್ತದೆ. ವಾಹನ ಮತ್ತು ಆಸ್ತಿ ಖರೀದಿ ವಿಚಾರ ನೋಡುವುದಾದರೆ, ನಿಮ್ಮ ಬಹುದಿನದ ಕನಸಾದ ಸ್ವಂತ ನಿವೇಶನ ಅಥವಾ ಮನೆ ತೆಗೆದುಕೊಳ್ಳುವ ಯೋಗ ವರ್ಷದ ದ್ವಿತೀಯಾರ್ಧದಲ್ಲಿ ಕೂಡಿ ಬರಲಿದೆ. ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಹೊಸ ಉಪಕರಣಗಳನ್ನು ಖರೀದಿಸುವ ಆಸೆ ಈ ವರ್ಷ ಹೆಚ್ಚಾಗಲಿದೆ. ವಾಹನ ಚಲಾಯಿಸುವಾಗ ದೂರವಾಣಿಯಲ್ಲಿ ಮಾತನಾಡುವುದು ಬೇಡ, ಇದರಿಂದ ದಂಡ ಕಟ್ಟುವ ಅಥವಾ ಸಣ್ಣ ಅಪಘಾತವಾಗುವ ಸಾಧ್ಯತೆ ಇದೆ. ಈಗ ಈ ವರ್ಷದ ಕಠಿಣ ಸವಾಲು ಅಥವಾ ಎಚ್ಚರಿಕೆ ಗಂಟೆ ಏನೆಂದು ನೋಡೋಣ. ಮಿಥುನ ರಾಶಿಯವರೇ, ಈ ವರ್ಷ ನಿಮಗೆ ಎದುರಾಗುವ ಅತಿ ದೊಡ್ಡ ಸವಾಲು ಎಂದರೆ ಸ್ನೇಹಿತರ ಸೋಗಿನಲ್ಲಿರುವ ಶತ್ರುಗಳು ಮತ್ತು ಗೊಂದಲದ ನಿರ್ಧಾರ. ಹೌದು, ನೀವು ಯಾರನ್ನು ಪ್ರಾಣ ಸ್ನೇಹಿತರು ಎಂದು ನಂಬುತ್ತಿರೋ ಅವರೇ ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮ್ಮ ಬೆನ್ನ ಹಿಂದೆ ಗೋರಿ ತೋಡಬಹುದು. ನಿಮ್ಮ ಉಪಾಯಗಳನ್ನು ಕದ್ದು ಅವರ ಹೆಸರಿನಲ್ಲಿ ಬಳಸಿಕೊಳ್ಳಬಹುದು. ಮತ್ತೊಂದು ಮುಖ್ಯ ವಿಷಯ, ಎರಡು ಅವಕಾಶಗಳು ಒಟ್ಟಿಗೆ ಬಂದಾಗ ಯಾವುದನ್ನು ಆರಿಸಿಕೊಳ್ಳಬೇಕು ಎಂಬ ಗೊಂದಲದಲ್ಲಿ ಎರಡನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಅತ್ತ ದರಿ ಇತ್ತ ಪುಲಿ ಎಂಬ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಇದಕ್ಕೆ ಪರಿಹಾರವೇನು ಎಂದು ನೋಡುವುದಾದರೆ, ಯಾವುದೇ ಮುಖ್ಯ ನಿರ್ಧಾರ ತೆಗೆದುಕೊಳ್ಳುವಾಗ ಮನೆಯ ಹಿರಿಯರ ಅಥವಾ ಅನುಭವಿಗಳ ಸಲಹೆ ಪಡೆಯಿರಿ. ಒಮ್ಮೆ ನಿರ್ಧಾರ ತೆಗೆದುಕೊಂಡ ಮೇಲೆ ಮತ್ತೆ ಹಿಂದಿರುಗಿ ನೋಡಬೇಡಿ. ನಿಮ್ಮ ಗುಟ್ಟುಗಳನ್ನು ಸ್ನೇಹಿತರ ಹತ್ತಿರವೂ ಹೇಳಿಕೊಳ್ಳಬೇಡಿ. ವಿಶೇಷ ಪರಿಹಾರಗಳು ಇಲ್ಲಿವೆ. ಮಿಥುನ ರಾಶಿಯ ಅಧಿಪತಿ ಬುಧ, ಆದ್ದರಿಂದ ಬುಧವಾರದಂದು ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ ಅಥವಾ ಹಸಿರು ಬಣ್ಣದ ಕರವಸ್ತ್ರವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಕೇಳಿಸಿಕೊಳ್ಳುವುದು ಅಥವಾ ಪಠಿಸುವುದು ನಿಮಗೆ ಅದ್ಭುತ ಶಕ್ತಿ ನೀಡುತ್ತದೆ. ಪ್ರಾಣಿಗಳಿಗೆ, ವಿಶೇಷವಾಗಿ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಹೆಸರು ಕಾಳನ್ನು ತಿನ್ನಿಸಿ. ಇದು ನಿಮ್ಮ ಜಾತಕದಲ್ಲಿರುವ ದೋಷಗಳನ್ನು ನಿವಾರಿಸುತ್ತದೆ. ಸಾಧ್ಯವಾದರೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ ಬನ್ನಿ, ನಿಮ್ಮ ಸಂಕಷ್ಟಗಳೆಲ್ಲ ದೂರವಾಗುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಮಿಥುನ ರಾಶಿಯವರೇ, ಈ ವರ್ಷ ನಿಮ್ಮ ಬುದ್ಧಿವಂತಿಕೆ, ಸವಾಲು ಮತ್ತು ಗೆಲುವು ಎರಡನ್ನೂ ತರುವ ವರ್ಷ. ಗೊಂದಲ ಬಿಟ್ಟು ಧೈರ್ಯದಿಂದ ಮುನ್ನಡೆದರೆ ಯಶಸ್ಸು ನಿಮ್ಮ ಗುಲಾಮನಾಗುತ್ತದೆ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಮಿಥುನ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಬರೆಯಲು ಮರಿಬೇಡಿ. ನಮಸ್ಕಾರ.